ಸಚಿವ ಸಂಪುಟ ರಚನೆಯಾಗಿದೆ. ಆದರೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನ ನಂಗೂ ಬೇಕು ಅಂತ ಹೇಳಿ ಅನೇಕ ಶಾಸಕರು ಈಗಾಗಲೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವರೆಲ್ಲರನ್ನ ಸಮಾಧಾನ ಮಾಡೋದೇ ಸಿಎಂ ಡಿಕೆ ಶಿವಕುಮಾರ್ಗೆ ದೊಡ್ಡ ಸವಾಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿರೀಕ್ಷೆಯೂ ಇದೆ. ಯಾವುದು ಗೊಂದಲ ಇಲ್ಲ. ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಭಾಳ ಸುಗಮವಾಗಿ ಆಗುತ್ತದೆ. ಮುಖ್ಯಮಂತ್ರಿ ಬದಲಾವಣೆನೇ 2-3 ತಿಂಗಳಾಗಿತ್ತು, ಈಗ ಒಂದು 2 ತಿಂಗಳಾಗ್ತಾ ಇದೆ. ಹಂಗಾದ್ರೆ ಸರ್ಕಾರ ನಡೆಯೋದು ಯಾವ? ಸಂಪುಟ ಸಂಕಟ ದಿಲ್ಲಿಗೆ ವಿಸ್ತರಣೆ. ದಿಲ್ಲಿಯಲ್ಲಿ ಸಿಎಂ ಏನೇನು ಚರ್ಚೆ? ಖಾತೆ ಹಂಚಿಕೆಯಾಗುತ್ತಾ? ಸಂಪುಟ ಅದಲು ಬದಲಾಗುತ್ತಾ? ಖಾತೆ ಕಿರಿಕ್ ನಡೀತಾನೆ ಇದೆ. ಖಾತೆ ಹಂಚಿಕೆ ವಿರುದ್ಧ ಕೆಲವರು ಮುಗಿಬಿದ್ದಿದ್ದಾರೆ. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಎಂ ಕೃಷ್ಣಪ್ಪ, ಬಸವರಾಜ ಶಿವಣ್ಣನವರ್, ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್ ಮುಂತಾದವರು ತಮಗೆ ಸಚಿವ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಕೆಲವರದ್ದು ಆಂತರಿಕ ಸಮರವಾದ್ರೆ ಇನ್ನು ಕೆಲವರದ್ದು ಬಾಹ್ಯ ಸಮರ. ಒಟ್ನಲ್ಲಿ ಈ ಸಮರ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈಗ ಸದ್ಯಕ್ಕೆ ಸಚಿವ ಸಂಪುಟದಲ್ಲಿ ಒಂದೇ ಒಂದು ಸ್ಥಾನ ಖಾಲಿ ಇದ್ದು ಆ ಸ್ಥಾನವನ್ನ ಮಹಿಳೆಗೆ ರಿಸರ್ವ್ ಮಾಡಿಡಲಾಗಿದೆ. ಒಂದು ಸ್ಥಾನವನ್ನ ಒಬ್ಬರಿಗೆ ನೀಡೋ ಹೈಕಮಾಂಡ್ ಉಳಿದ ಸ್ಥಾನಗಳನ್ನ ಸಚಿವ ಸ್ಥಾನಗಳಲ್ಲಿರೋರಿಗೆ ರಾಜೀನಾಮೆ ಕೊಡಿಸಿ ಬೇರೆಯವರಿಗೆ ಕೊಡಿಸೋಕೆ ಚಿಂತನೆ ನಡೆಸಿದ್ಯಂತೆ. ಇದೆಲ್ಲ ಪ್ಲಾನ್ಗಳನ್ನ ತಗೊಂಡು ಸಿಎಂ ಡಿಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿದ್ದಾರೆ. ತಂತ್ರಗಾರಿಕೆಯ ತಪ್ಪು ಲೆಕ್ಕ, ಹಳಿ ತಪ್ಪಿದ ಸಂಪುಟ ವಿಸ್ತರಣೆ. ಈಗ ಡಿಕೆ ಶಿವಕುಮಾರ್ ಸಂಪುಟ ಆಂತರಿಕ ಬಿಕ್ಕಟ್ಟನ್ನ ಎದುರಿಸುತ್ತಿದೆ. ಸಚಿವ ಸಂಪುಟದಲ್ಲಿ ಯಾವುದೇ ಸಂಕಷ್ಟ ಎದುರಾಗಲ್ಲ ಅನ್ನೋ ತಪ್ಪು ಲೆಕ್ಕಾಚಾರ ಹಲವು ಶಾಸಕರನ್ನ ಕೆರಳಿಸಿದೆ. ಪಕ್ಷದ ಹಲವು ಶಾಸಕರು ಅಸಮಾಧಾನಗೊಂಡಿದ್ದು ಪರಿಸ್ಥಿತಿ ಸರಿಪಡಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳೋದು ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ. ಯಾವುದೇ ನಿರ್ಧಾರ ತಗೊಂಡ್ರೂ ಸಮಸ್ಯೆ ಜೋರಾಗೋ ಎಲ್ಲಾ ಲಕ್ಷಣವಿದ್ದು ಆದ್ದರಿಂದ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಅಂದಹಾಗೆ ಈ ಮೊದಲು ಕೂಡ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಹೈಕಮಾಂಡ್ ಚರ್ಚೆ ನಡೆಸಿತ್ತು. ಆ ಚರ್ಚೆಯ ನಂತರವೂ ಕೂಡ ಎಲ್ಲರ ಒಪ್ಪಿಗೆಯ ಸಂಪುಟ ರಚಿಸೋದ್ರಲ್ಲಿ ವಿಫಲವಾಯಿತು. ಈ ವಿಫಲತೆಯ ಪರಿಣಾಮವೇ ಈಗ ಅಸಮಾಧಾನ ಭುಗಿಲೆದ್ದಿದೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲು ಪ್ರತಿಭಟನೆ. ಹೌದು, ಯಾವಾಗ ಸಂಪುಟದ ಲಿಸ್ಟ್ ಅನೌನ್ಸ್ ಆಯಿತೋ ಆಗಲೇ ಸಣ್ಣ ಕಿಡಿಯೊಂದು ಹೊತ್ಕೊಂಡಿತ್ತು. ಆ ಕಿಡಿ ಈಗ ಧಗಧಗನೆ ಹೊತ್ತಿ ಉರಿತಾ ಇದೆ. ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ತಾಲೂಕುಗಳಲ್ಲಿ ತಮ್ಮ ತಮ್ಮ ಶಾಸಕರ ಪರವಾಗಿ ಬೆಂಬಲಿಗರು ಧರಣಿ ನಡೆಸ್ತಾನೇ ಇದ್ದಾರೆ. ಭಾನುವಾರ ಕೂಡ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ಕೈತಪ್ಪಿದ ಕಾರಣಕ್ಕೆ ಮೈಸೂರಿನಲ್ಲಿ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಬೆಂಬಲಿಗರು ಧರಣಿ ಮಾಡಿದ್ರು. ಶಾಸಕ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ಒತ್ತಾಯಿಸಿದ್ರು. ತನ್ವೀರ್ ಸೇಠ್ ಮಾತ್ರವಲ್ಲ, ಇದೇ ರೀತಿ ಹಲವರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಎಲ್ಲರಿಗೂ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಅಸಮಾಧಾನಿತರನ್ನ ಸಮಾಧಾನ ಮಾಡಲೇಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಸಿಎಂ ಡಿಕೆ ಕೂಡ ಕೆಲವೊಂದು ಪ್ಲಾನ್ಗಳನ್ನ ಹಾಕ್ಕೊಂಡಿದ್ದಾರೆ. ಅದಲು ಬದಲು ಮಾಡೋದರ ಮೂಲಕ ಅಸಮಾಧಾನದ ಬೆಂಕಿಗೆ ನೀರು ಚೆಲ್ಲಿ ಆರಿಸೋ ಪ್ರಯತ್ನ ಮಾಡುತ್ತಿದ್ದಾರೆ. ಸೂತ್ರ 1, ಸದ್ಯಕ್ಕೆ ಓರ್ವ ಒಕ್ಕಲಿಗ ಸಚಿವನಿಂದ ರಾಜೀನಾಮೆ ಕೊಡಿಸೋದು. ಆ ಸ್ಥಾನವನ್ನ ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣಗೆ ಕೊಡೋ ಸೂತ್ರವನ್ನ ಹಾಕ್ಕೊಂಡಿದೆ ಹೈಕಮಾಂಡ್. ಸೂತ್ರ 2, KH ಮುನಿಯಪ್ಪ ಒಪ್ಪಿದರೆ ರಾಜೀನಾಮೆ ಕೊಡಿಸುವುದು. ಮುನಿಯಪ್ಪ ಸ್ಥಾನವನ್ನ ಅವರ ಪುತ್ರಿ ರೂಪಾ ಶಶಿಧರ್ಗೆ ನೀಡೋದು ಹೈಕಮಾಂಡ್ ಪ್ಲಾನ್. ಹೀಗೆ ನೀಡಿದ್ರೆ ಮಹಿಳಾ ಕೋಟದಲ್ಲಿ ಸಚಿವ ಸ್ಥಾನ ನೀಡಿದಂತಾಗುವುದು. ಸೂತ್ರ 3, ಕಾನೂನು ತೊಡಕಿರುವ ಸಚಿವರ ರಾಜೀನಾಮೆ ಕೊಡಿಸುವುದು. ಆ ಸಚಿವರ ಸ್ಥಾನವನ್ನ ಅನ್ನಪೂರ್ಣ ತುಕಾರಾಂಗೆ ಕೊಡಿಸುವುದು. ಈ ಮೂಲಕ ST ಸಮುದಾಯ, ಬಳ್ಳಾರಿ ಪ್ರಾಧಾನ್ಯತೆ ಜೊತೆಗೆ ಮಹಿಳೆಗೂ ಕೊಟ್ಟಂತಾಗಲಿದೆ. ಸೂತ್ರ 4, ಖಾಲಿ ಇರುವ ಒಂದು ಸ್ಥಾನ ಕುರುಬಕೋಟಾಗೆ ನೀಡುವುದು. ಗಾಯತ್ರಿ ಬದಲು ಬಸವರಾಜ ಶಿವಣ್ಣನವರಿಗೆ ನೀಡೋದಾಗಿದೆ. ಸೂತ್ರ 5, ಅಲ್ಪಸಂಖ್ಯಾತ ಸಚಿವರೊಬ್ಬರಿಂದ ರಾಜೀನಾಮೆ ಪಡೆಯುವುದು. ಶಾಸಕಿ ಖನೀಜ್ ಫಾತಿಮಾಗೆ ಸಚಿವ ಸ್ಥಾನ ನೀಡುವುದು. ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮುಸ್ಲಿಂ ಕೋಟಾ ಕೊಟ್ಟ ಲೆಕ್ಕಾಚಾರ ಹಾಕ್ಕೊಂಡಿದೆ ಹೈಕಮಾಂಡ್. ದಿಲ್ಲಿಗೆ ಮುನ್ನ ಹಲವು ಭೇಟಿ, ಹಲವು ತಂತ್ರ, ಹಲವು ಚರ್ಚೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ದಿನೇಶ್ ಗುಂಡೂರಾವ್ ಬೇಸರ ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಗುಂಡೂರಾವ್ ಪರವಾಗಿ ಈಗಾಗಲೇ ಬ್ರಾಹ್ಮಣ ಮಹಾಸಭಾ ಪ್ರತಿಭಟನೆ ನಡೆಸಿದೆ.
ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಒತ್ತಾಯಿಸಿದೆ. ಇದು ಸಿಎಂ ಡಿಕೆ ಶಿವಕುಮಾರ್ ಗಮನಕ್ಕೂ ಬಂದಿದೆ. ಆದ್ದರಿಂದಲೇ ದಿನೇಶ್ ಗುಂಡೂರಾವ್ ಮನೆಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದು ದಿನೇಶ್ ಗುಂಡೂರಾವ್ ಅವರನ್ನ ಸಮಾಧಾನ ಮಾಡುವುದಕ್ಕೆ ಯತ್ನಿಸಿದ್ದಾರೆ. ಕೆಲ ಸಮಯ ಇಬ್ಬರೂ ಮಾತಾಡಿದ್ದು ಸಿಎಂ ದಿಲ್ಲಿಗೆ ಹೋಗೋಕ್ಕೂ ಮುನ್ನ ಇಬ್ಬರ ನಡುವೆ ಏನೇನ್ ಚರ್ಚೆ ನಡೆಯಿತು ಅನ್ನೋದು ನಿಗೂಢವಾಗಿದೆ. ಮುಖ್ಯಮಂತ್ರಿಯವರು ಕಳೆದ 1.5 ತಿಂಗಳಿಂದನೇ ಬರಬೇಕು, ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಬಂದು ಹೋಗಿದ್ದಾರೆ, ಮತ್ತೆ ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತು ಅನೇಕ ಜನ ಎಲ್ಲ ನಮ್ಮ ಪಕ್ಷದ ಎಲ್ಲ ಲೀಡರ್ಸು, ಮಿನಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಇನ್ನು ಮುಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮತ್ತು ಸರ್ಕಾರ ಚೆನ್ನಾಗಿ ನಡೀಬೇಕು, ಎಲ್ಲವನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮಂತ್ರಿಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಇನ್ನೇನು ಮಾತಾಡೋಕೆ ಹೋಗಲ್ಲ. BKH ಶಿವಲಿಂಗೇಗೌಡ ಜೊತೆಗೂ ಸಿಎಂ ಚರ್ಚೆ. ದಿನೇಶ್ ಗುಂಡೂರಾವ್ ಜೊತೆ ಚರ್ಚೆ ನಡೆದ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಸಚಿವ ಶಿವಲಿಂಗೇಗೌಡ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಇದೇ ವೇಳೆ ರಾಮಲಿಂಗಾರೆಡ್ಡಿ, ಹರಿಪ್ರಸಾದ್ ಜೊತೆಯೂ ಮಾತುಕತೆ ನಡೆಸಿದ್ದಾರೆ. ಚರ್ಚೆ ವೇಳೆ ಸಲೀಂ ಅಹಮದ್ ಕೂಡ ಭಾಗಿಯಾಗಿದ್ದು ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದರ ಬಗ್ಗೆ ಅವರ ಅಭಿಪ್ರಾಯವನ್ನೂ ಪಡೆದುಕೊಳ್ಳಲಾಗಿದೆ. ಸೋಮವಾರವೇ ಖಾತೆ ಹಂಚಿಕೆ ಫೈನಲ್. ಕಾಂಗ್ರೆಸ್ನೊಳಗೆ ಶಾಸಕರ ಮುನಿಸು ನಿಲ್ಲುತ್ತಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಿರಿಯರು ಬೇಸರ ಹೊರಹಾಕಿದ್ದಾರೆ. ಸಂಧಾನ ಮಾಡಿದ್ರೂ ಕೆಲವರಿಂದ ಮುನಿಸು ಮುಂದುವರೆದಿರೋದು ಹೈಕಮಾಂಡ್ ಅನ್ನ ತಬ್ಬಿಬ್ಬಾಗಿಸಿದೆ. ಒಂದಿಬ್ಬರನ್ನ ಮನವೊಲಿಸಿ ಕೈಬಿಟ್ಟು ಅತೃಪ್ತ ಹಿರಿಯ ಶಾಸಕರಿಗೆ ಅವಕಾಶ ಕಲ್ಪಿಸುವ ಚಿಂತನೆ ಇದೆ. ಈ ಬಗ್ಗೆ ಹೈಕಮಾಂಡ್ ನಾಯಕರ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಪ್ರಸ್ತಾಪಿಸಲು ಬಯಸಿದ್ದು ಸೋಮವಾರದೊಳಗೆ ಅಂತಿಮ ತೀರ್ಮಾನವಾಗಲಿದೆ. ಇದರ ಜೊತೆಗೆ ಖಾತೆಗಳ ಹಂಚಿಕೆಯೂ ಫೈನಲ್ ಆಗೋ ಎಲ್ಲಾ ಲಕ್ಷಣಗಳಿವೆ. ಯಾವುದು ಗೊಂದಲ ಇಲ್ಲ. ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಬಹಳ ಸುಗಮವಾಗಿ ಆಗುತ್ತದೆ. ಅಸಮಾಧಾನಿತ ಶಾಸಕರೊಂದಿಗಿನ ಸಭೆಗಳಲ್ಲಿ ನಾಯಕರು ಕೆಲವು ತಪ್ಪುಗಳು ನಡೆದಿರುವುದನ್ನು ಒಪ್ಪಿಕೊಂಡಿದ್ದಾರಂತೆ. ಶೀಘ್ರದಲ್ಲೇ ಸರಿಪಡಿಸುವ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರಂತೆ. ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಿಂತ ಕಡಿಮೆ ಯಾವುದಕ್ಕೂ ಒಪ್ಪುವುದಿಲ್ಲ ಎಂಬುದನ್ನು ಹೇಳಿದ್ದಾರಂತೆ. ಈ ಹಂತದಲ್ಲಿ ಪಕ್ಷ ಯಾವ ರೀತಿಯ ಸರಿಪಡಿಸುವ ಕ್ರಮ ಕೈಗೊಳ್ಳಲಿದೆ ಎಂಬುದು ಸ್ಪಷ್ಟವಾಗಿಲ್ಲ. ಸಂಪುಟದಿಂದ ಕೆಲ ಸಚಿವರಿಗೆ ರಾಜೀನಾಮೆ ನೀಡುವಂತೆ ಸೂಚಿಸಿ ಹೊರಗುಳಿದ ಕೆಲವರಿಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆಯ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಸಂಪುಟ ವಿಸ್ತರಣೆಯಲ್ಲೇ ಕಾಂಗ್ರೆಸ್ ಮುಳುಗಿದ್ದು ಕೇಸರಿ ಪಡೆ ಕಿಡಿಕಾರಿದೆ. ಸಮನ್ವಯ ಸಮಿತಿ ಆಗ್ತಾ ಇದೆ. ಒಟ್ಟಾಗಿ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲಾ ರೀತಿಯಿಂದ ಪ್ರಯತ್ನಗಳನ್ನ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಬದಲಾವಣೆನೇ 2-3 ತಿಂಗಳಾಗಿತ್ತು. ಈಗ 1-2 ತಿಂಗಳಾಗ್ತಾ ಇದೆ. ಹಂಗಾದ್ರೆ ಸರ್ಕಾರ ನಡೆಯೋದು ಯಾವಾಗ? ಇನ್ನು 1.5 ವರ್ಷ ಮಾತ್ರ ಚುನಾವಣೆಗಿದೆ. ಮುಂದಿನ 6 ತಿಂಗಳು ಹೆಂಗಿದ್ರು ಚುನಾವಣೆ, ಇನ್ನು 1 ವರ್ಷ ನಡೆಸಬೇಕು. ಈ 1 ವರ್ಷದಲ್ಲಿ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಖಂಡಿತವಾಗೂ ಆಗೋದಿಲ್ಲ. ಮತ್ತೆ ಹಣ ಕೂಡ ಇಲ್ಲ ಇವ್ರ ಹತ್ರ. ಈಗ ಗ್ಯಾರಂಟಿ ಯೋಜನೆ ಇದಕ್ಕೆ ಕೊಡ್ತೀವಿ ಅಂತ ಹೇಳಿ ಕೊಟ್ರು. ಈಗ ಉಳಿದಿರ್ತಕ್ಕಂಥ ಹಣ ರಸ್ತೆ ಮಾಡ್ಲಿಕ್ಕೆ, ಸೇತುವೆ ಮಾಡ್ಲಿಕ್ಕೆ, ಹಿಂಗ್ ಬಡವರಿಗೆ ಈ ರೀತಿ ಮನೆ ಹೋದಂತವ್ರಿಗೆ ಕೊಡ್ಲಿಕ್ಕೆ ಈಗ ದುಡ್ಡಿಲ್ಲ ಸರ್ಕಾರದಲ್ಲಿ. ಸುಮಾರು 140 ಶಾಸಕರನ್ನ ಹೊಂದಿರುವ ಪಕ್ಷದಲ್ಲಿ ಇಂತಹ ಅಸಮಾಧಾನ ಸಹಜ. ಯಾಕೆಂದ್ರೆ ಸೀಮಿತ ಸಂಖ್ಯೆಯ ನಾಯಕರಿಗಷ್ಟೇ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಲು ಸಾಧ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಸದ್ಯಕ್ಕೆ ದಿಲ್ಲಿಗೆ ತೆರಳಿರೋ ಶಿವಕುಮಾರ್ ಸಚಿವ ಸ್ಥಾನ ವಂಚಿತರನ್ನ ಹೇಗೆ ಸಮಾಧಾನ ಮಾಡಬೇಕು, ಯಾರಿಗೆ ಯಾವ ಸಚಿವ ಸ್ಥಾನ ನೀಡಬೇಕು ಅನ್ನೋದರ ಬಗ್ಗೆ ಸಿಎಂ ಚರ್ಚೆ ನಡೆಸಲಿದ್ದು ಹೈಕಮಾಂಡ್ ಯಾವ ರೀತಿಯ ಪರಿಹಾರ ನೀಡಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ.